ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಎಂ ರಾಜೀನಾಮೆ ಬೆನ್ನಲ್ಲೇ ದೆಹಲಿಗೆ ಹಾರಿದ್ದಾರೆ ಡಿಸಿಎಂ ಡಿಕೆ ಕೂಡ. ದೆಹಲಿಯಲ್ಲೇ ಬೀಡು ಬಿಟ್ಟಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ಹೈಕಮಾಂಡ್ ನಾಯಕರನ್ನ ಡಿಕೆ ಶಿವಕುಮಾರ್ ಕೂಡ ಭೇಟಿಯಾಗ್ತಾ ಇದ್ದು ಚರ್ಚೆಯನ್ನ ನಡೆಸಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಿಎಂ ಸಿದ್ದರಾಮಯ್ಯನವ್ರನ್ನ ಈಗಾಗಲೇ ಕರೆಸ್ಕೊಂಡು ಮಾತನಾಡೋದಕ್ಕೆ ಸಿದ್ಧತೆಗಳು ಕೂಡ ಆಗಿದೆ. ಒಂದು ಕಡೆ ಸಿದ್ದರಾಮಯ್ಯನವರು ಕೂಡ ತೆರಳಿದ್ದಾರೆ, ತಮ್ಮ ಪುತ್ರನ ಸಮೇತರಾಗಿ ಸುರ್ಜೇವಾಲಾ ಸಮೇತರಾಗಿ ತೆರಳಿದ್ದಾರೆ. ಇತ್ತ ಡಿಕೆ ಶಿವಕುಮಾರ್ ಕೂಡ ದೆಹಲಿಗೆ ಹಾರಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗ್ತಾ ಇದ್ದು ರಾಜಕೀಯದಲ್ಲಿ ನೆಕ್ಸ್ಟ್ ಸಂಪುಟಗಳೆಲ್ಲವೂ ಕೂಡ ರಚನೆ ಆಗಬೇಕು, ಸರ್ಕಾರ ರಚನೆ ಆಗಬೇಕು. ಮತ್ತೆ ತಮ್ಮ ಸಂಪುಟದಲ್ಲಿ ಯಾರ್ಯಾರು ಇರಬೇಕು, ಯಾವ್ಯಾವ ಖಾತೆಗಳು ತಮಗೆ ಸಿಗಬೇಕು, ಅತೃಪ್ತರನ್ನ ಸಮಾಧಾನಗೊಳಿಸೋದು ಹೇಗೆ, ಈ ಸಂದರ್ಭದಲ್ಲಿ ಎಷ್ಟು ಪ್ರಬಲ ಖಾತೆಗಳು ತಮಗೆ ಬೇಕಾಗುತ್ತೆ, ಡಿಸಿಎಂ ಸ್ಥಾನಗಳು ಎಷ್ಟಿರಬೇಕು, ಇದೆಲ್ಲದರ ಬಗ್ಗೆ ಕೂಡ ವರಿಷ್ಠರೊಟ್ಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಚರ್ಚೆಯನ್ನು ನಡೆಸಲಿದ್ದಾರೆ. ಎರಡು ಬಣಗಳಿರೋದ್ರಿಂದಾಗಿ ಜೋಡೆತ್ತುಗಳು ಅಂತ ಹೇಳ್ತಾ ಇದ್ರು ಕೂಡ ಅವರ ಆಪ್ತೇಷ್ಟರಲ್ಲಿ ಅಸಮಾಧಾನವಂತೂ ಇದ್ದೇ ಇರುತ್ತೆ. ಹಾಗಾಗಿ ಆ ಅಸಮಾಧಾನಗಳನ್ನು ತಣಿಸಿ ಸರ್ಕಾರವನ್ನು ಸರಿದೂಗಿಸ್ಕೊಂಡು ಹೋಗಬೇಕು. ಇನ್ನು 2 ವರ್ಷಗಳ ಕಾಲ ರಾಜ್ಯಭಾರ ಮಾಡಬೇಕಾಗಿದೆ. ಹೈಕಮಾಂಡ್ ನಾಯಕರ ಜೊತೆಗೆ ಡಿಕೆ ಹಲವು ವಿಷಯಗಳ ಬಗ್ಗೆ ಚರ್ಚೆಯನ್ನು ನಡೆಸಿದರು. ಸಿಎಲ್ಪಿ ಸಭೆ ಸೇರಿದಂತೆ ವಿವಿಧ ರಾಜಕೀಯ ವಿಚಾರಗಳ ಮಾತುಕತೆಯನ್ನು ನಡೆಸಲಾಗುತ್ತೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸೇರಿ ಮಾತುಕತೆ ನಡೆಸುವಂತಹ ಡಿಕೆ ಪ್ರಮಾಣ ವಚನ ಹಾಗೆ ಡಿಸಿಎಂ ಹಾಗೂ ನೂತನ ಸಚಿವರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡ್ತಾರೆ. ನೂತನ ಸಿಎಂ ಜೊತೆ ಎಷ್ಟು ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು, ಈ ಬಗ್ಗೆ ಹೈಕಮಾಂಡ್ ನಿರ್ದೇಶನವನ್ನ ಪಡೆಯಲಿದ್ದಾರೆ ಡಿಸಿಎಂ ಡಿಕೆ. ಹೈಕಮಾಂಡ್ ನಾಯಕರ ಜೊತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದು ಪ್ರಮುಖವಾಗಿ ಇಲ್ಲಿ ಸಿಎಲ್ಪಿ ಸಭೆ ಈಗಾಗಲೇ ಕರಿಬೇಕಾಗಿತ್ತು. ಆದರೆ ಸಿಎಲ್ಪಿ ಸಭೆ ತಡ ಮಾಡ್ತಾ ಇರೋದಕ್ಕೂ ಕೂಡ ಹಲವು ಕಾರಣಗಳಿದೆ. ಈ ಸಿಎಲ್ಪಿ ಸಭೆಯನ್ನ ಕರೆಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ಇವತ್ತು ನಡೆಸಲಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರೊಟ್ಟಿಗೆ ಮಾತುಕತೆಯನ್ನು ನಡೆಸ್ತಾರೆ. ಪ್ರಮಾಣ ವಚನ ಸ್ವೀಕಾರ ಯಾವಾಗ ಆಗಬೇಕು, ಜೊತೆಗೆ ನೂತನ ಸಚಿವರು ಎಷ್ಟಿರಬೇಕು, ಡಿಸಿಎಂಗಳು ಎಷ್ಟಿರಬೇಕು, ಇದೆಲ್ಲದರ ಬಗ್ಗೆ ಕೂಡ ಮಾತುಕತೆಯನ್ನು ನಡೆಸಲಿದ್ದಾರೆ. ಜೊತೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಎಷ್ಟು ಜನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು ತಮ್ಮ ಜೊತೆಗೆ, ಈ ಬಗ್ಗೆ ಕೂಡ ಹೈಕಮಾಂಡ್ ನಿರ್ದೇಶನವನ್ನು ಪಡೆಯಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್.